Once again, welcome back to our channel. ಮಗು ಮಲಗಿದೆ ಮನೆಯಲ್ಲಿ. ಶೋರ್ ಶರಾಬ ಇಲ್ಲ. ಇದು ಬಂದ್ಬಿಟ್ಟು ಪ್ಯೂರ್ ಹಾಲು, ನಂದಿನಿ ಹಾಲಲ್ಲ, ಪ್ಯೂರ್ ದಂದ ಹಾಲು. ಇದು ಬಂದ್ಬಿಟ್ಟು ಚಪಾತಿ. ಇವತ್ತಿನ ಡೇ ಸ್ಟಾರ್ಟ್ ಆಗುತ್ತೆ ನಮ್ಮ ಕಿಚನಿಂದ ತಿಂದು. ಲಾಟ್ ಹಾಕಿದಲ್ಲ, ಇಲ್ಲಿ ಮಿಕ್ಸರ್ ಉಂಟು, ರಾಗಿ ಜ್ಯೂಸ್ ಉಂಟು, ಪೀನಟ್ ಬಟರ್ ಉಂಟು. ಪೀನಟ್ ಬಟರ್ ತಿನ್ನಲಿಕ್ಕೆ ಅಂತ ಉಂಟು. ಚಪಾತಿ ಮಲ್ಕೋಣ. ಚಪಾತಿ ಮಾಡಿದ ಮೇಲೆ ಪೀನಟ್ ಬಟರ್ ಹಾಕಿ ತಿನ್ನೋದು. ಅದಾದ ನಂತರ ಇಲ್ಲಿ ಉಂಟು ಕೋಳಿ ಸುಕ್ಕ, ದೆನ್ನೆ ಅಂತ ಉಂಟು. ದೆನ್ ಇಲ್ಲಿ ಉಂಟು ಬಾಯ್ಲ್ಡ್ ಎಗ್. ದೆನ್ ಇಲ್ಲಿ ಎಂತ ಉಂಟು ಅಂತ ಹೇಳಿದರೆ ಲಕ್ಷ್ಮಣ ಫಲ, ಸೀತಾಫಲ, ಎಂಚಿನ ಫಲ ಒಂದು ಲಕ್ಷ್ಮಣ ಫಲ. ಲುಕ್ ಸಮಥಿಂಗ್ ಡಿಫ್ರೆಂಟ್. ಪಡೆದ ನಾವು ಹಣ್ಣಾಗಿದೆಯಾ ಅದು? ಎಂಚ ಗೊತ್ತಾ ಹಣ್ಣಾಯಿನೆ? ಓಹೋ, ಹೀಗೆ ಕೈ ಒಳಗಡೆ ಹೋಗ್ತದೆ. ಮತ್ತೆ ಎಂತ ಉಂಟು ಇಲ್ಲಿ? ಫ್ರೂಟ್ಸ್ ಉಂಟು. ಫ್ರೂಟ್ಸ್ನೊಟ್ಟಿಗೆ ಮತ್ತೆ ಎಂತ ಉಂಟಮ್ಮ ತಿನ್ನಲಿಕ್ಕೆ ಇವತ್ತು? ಸ್ಪೆಷಲ್ ಓಟ್ಸ್ ಉಂಟು. ಫ್ರೂಟ್ಸ್ ತರುವ ಇವತ್ತು ಉಡುಪಿಗೆ ಹೋಗಿ ಫ್ರೂಟ್ಸ್ ತರಲಿಕ್ಕಿದೆ. ಹಾಗೆಯೇ ಇಲ್ಲಿದೆ ರೋಲ್ಡ್ ಯೋಗ ಬಾರ್ ಓಟ್ಸು. ಓಟ್ಸ್ ತಿನ್ನಬೇಕೀಗ. ಅದಕ್ಕಿಂತ ಮೊದಲು ಚಪಾತಿ ಮಾಡಬೇಕು. ಅದಕ್ಕಿಂತ ಮೊದಲಿಗೆ ಬೇರೆ ಕೆಲಸ ಎಲ್ಲ ಉಂಟು, ಅದನ್ನು ಮುಟ್ಕೊಳ್ಬೇಕು. ಈಗ ಇದು ಓಟ್ಸ್ ಮಾಡಲಿಕ್ಕೆ ಬಾದನೆಲ್ಲ ಉಂಟು ಮೇಡಮ್. ಮೊಟ್ಟೆ ತೆಗೆದು ಮೊಟ್ಟೆಯ ಪಾತ್ರೆಯಲ್ಲಿ ಎಂತ ಮಾಡಬೇಕು? ಓಟ್ಸ್ ಮಾಡಬೇಕು. ಪಾತ್ರೆ ರೀಸೈಕಲ್. ಕಟ್ಟಿ ಮಾತಾಡುವಾಗಿಲ್ಲ ಮನೇಲಿ, ಯಾಕೆ ಅಂತ ಹೇಳಿದರೆ ಮಗು. ವಾಯ್ಸ್ ಇಲ್ಲ, ಸೌಂಡ್ ಇಲ್ಲ. ದೆಕ್ಕೊಂಬಲ್ಲ ಬಡಿಸಿ ಕಷ್ಟಲ್ಲ ಮಾರ್ರೆ. ಈಜ ಅಂತ ನಾನು ಅದು ಥ್ಯಾಂಕ್ ಯು ಸೋ ಮಚ್ ಟು ದಿ ಮಾಮ್, to the person, a beautiful person in the world. ಅದೇ ಅಮ್ಮ, ಬೇರೆ ಎಂತ ಉಂಟು ತಿನ್ನಲಿಕ್ಕೆ? ಇಲ್ಲಿ ಬಂದ್ಬಿಟ್ಟು ನಂದಿನಿ ಹಾಲು ಉಂಟು. ಬೇರೆ ಎಂತ ತಿನ್ನಲಿಕ್ಕೆ ಅಂತಲ್ಲ, ಬಡ ಆಗ್ತಾ ಉಂಟು ನನಗೆ, ಬಡ ಆಗ್ತಾ ಉಂಟು. ಇವತ್ತಿನ ಎಂತ ಹೇಳಿದರೆ ಶೆಡ್ಯೂಲ್ ಅಂತ ಹೇಳಿದರೆ, ಈಗ ಮನೆಯಿಂದ ಹೋಗೋದು, ಸ್ವಲ್ಪ ಕೆಲಸ ಇದೆ. ಅದಾದ ನಂತರ ಕಾರ್ ಸರ್ವಿಸ್ ಹಾಕ್ಲಿಕ್ಕೆ ಉಂಟು. ಅದಾದ ನಂತರ ಹೋಗೋದೇ ಸೀದಾ ಫ್ರೂಟ್ ಪರ್ಚೇಸಿಂಗಿಗೆ ಉಡುಪಿಗೆ. ಫ್ರೂಟ್ಸ್ ತರಲಿಕ್ಕೆ ಉಂಟು. ಫಂಕ್ಷನಿಗೆಲ್ಲ ನಾನು ಬರೋದಿಲ್ಲ, ನನಗೆ ಕೇಳಲಿಕ್ಕೆ ಬರಬೇಡಿ. ಹಾಗೆ ಬೇರೆ ಎಂತ ಉಂಟು ಗೊತ್ತಿಲ್ಲ. ಕಾರಿಗೆ ಟಿಂಟ್ ಹಾಕಬೇಕಂತ ಇದ್ದೇನೆ ನಾನು. ಬ್ಯಾಕ್ ಗ್ಲಾಸಿಗೆ ಟಿಂಟ್ ಹಾಕಿಸ್ಬೇಕು. ಮುಂದ್ಗಡೆ ಸ್ಟಿಕ್ಕರ್ ಹಾಕಬೇಕು. ರಾಯರಿದ್ದಾರೆ ಸ್ಟಿಕ್ಕರ್ ಹಾಕೋದಮ್ಮ, ಹೇಗೆ ಎಂತ ಬೇಕಾದ್ರೆ ಮಾಡು. ಲೆಟ್ಸ್ ಗೋ. ಇದು ಮಾಡುವ ಎಂತ? ಓಟ್ಸ್. ಮೇಡಮ್ ಹೇಗಿದ್ದೀರಿ ಮೇಡಮ್? ಓಯ್ ಇಲ್ಲಿ ರೆಡಿ ಆಯಿತು ಓಟ್ಸಿಗೆ ಹಾಕಬೇಕು ಪ್ಯೂರ್ ಹಾಲಲ್ಲಿ ನೋಡಿ ಈ ಥರ ಹಳದಿ ಇರ್ತದೆ ಅಲ್ಲ ಅಮ್ಮ? ನಮ್ಮ ನಂದಿನಿ ಪ್ಯಾಕೆಟ್ ಹಾಲಲ್ಲೆಲ್ಲ ಈ ಥರ ಬರೋದಿಲ್ಲ. ಇದು ಬಂದುಬಿಟ್ಟು ಬಿಸಿ. ಹೀಗೆ ಹಾಕಬೇಕು, ಸ್ವಲ್ಪ ಹಾಕಿ ಇಡಬೇಕು. ಇಟ್ಟು ಕ್ಯಾಪ್ ಹಾಕಿ ಸೀದಾ ಫ್ರಿಜ್ಜಿಗೆ. ಮೇಡಮ್ ತಿಂತ ಇದ್ದಾರೆ ನಮ್ಮದು ಬಾಯ್ಲ್ಡ್ ಎಗ್ಗು. ಬಾಯ್ಲ್ಡ್ ಎಗ್ ಮಟ್ಟಿಗೆ ನಮ್ಮದು ಬಾಯ್ಲ್ಡ್ ಎಗ್ ಅಂದರೆ ಕೋಳಿಯದ್ದೇ ದೊಡ್ಡದು ಬಂದ. ಬಾಯ್ಲ್ಡ್ ಎಗ್ ತಿಂದು ಓಟ್ಸ್ ತಿಂದು ಹೋಗ್ತಾ ಇರೋದು ಕೆಲಸಕ್ಕೆ ಅಲ್ಲಮ್ಮ. ಇದೇನು ಕಸ ಎಲ್ಲ ಹಾಕಿಟ್ಟಿದ್ದೇನೆ. ಕೋಳಿ ಉಂಟು, ಚಪಾತಿ ಮಾಡ್ತಾರೆ. ಮತ್ತೆ ಹೊರಗಡೆ ಹೋಗಿ ಬಂದು ತಿಂದು ಬಂದುಬಿಟ್ಟು ತಿಂತೇನೆ ಚಪಾತಿ.
JPಗೆ ಮೆಸೇಜ್ ಮಾಡಿ Come on, madam, boil like thingy. Come on. Sini ya. Tinna boiled egg go. ನಮ್ಮದು ಮೇಡಮ್ ಇಲ್ಲಿ ಮಲಗಿದ್ದಾರೆ ಫುಲ್ ನಿದ್ರೆ ಅವರಿಗೆ ಅಲ್ಲ ನಮ್ಮ ಹುಡುಗಿ ಮಗುವದ್ದು ಮಮ್ಮಿ ಸುಖ ಇಲ್ಲ ವೇಸ್ಟ್ ನೀನು ತಿಂದು ಹೊಡ್ತಾ ಇರೋದ ಸೀದಾ ಗೊತ್ತಿಲ್ಲ ಎಲ್ಲಿಗೆ ಅಂತ ನೋಡುವ ಮತ್ತೆಂತ ಮಾಡಬೇಕು ಕುಂಡ ತೊಳಿಬೇಕಾ ಮಗು ನೋಡ್ಕೊಳ್ಳಿ ನಂದು ಮಗು ನೋಡ್ತೇನೆ ನಾನು ನಿಂದು ನೋಡ್ಬೇಕು ಅಂತಿಲ್ಲ ಅದಾ ಅದು ಡಾರ್ಲಿಂಗ್ ನಿಂದು ಮಗು ನೀನು ನೋಡ್ಕೊ ಮತ್ತೆ ನೋಡುವ ನಿಂದು ಹಸ್ಬೆಂಡ್ ನನ್ನ ಕೈ ನೋಡ್ಲಿಕ್ಕೆ ನಿಂಗೆ ಅದು ಆಗೋದಿಲ್ಲ ನಿಂಗೆ ಅಲ್ಲ ಒಂದಿನ ಸಾಕು ಬಂದೆ ಮತ್ತೆ ಬೇರೆ ದಿನ ಯಾರು ನೋಡ್ತಾರೆ ಹೇಳ್ಬೇಕು ನೀನು ನೋಡ್ಲಿಕ್ಕೆ ಅಲ್ಲಮ್ಮ ಎಂತ ಹೇಳ್ತೀಯಮ್ಮ ಹೇಳ್ಕೊಂಡು ಕಾರೇನೋ ಸರ್ವಿಸ್ ಇಡ್ಲಿಕ್ಕೆ ಇತ್ತು ಬಟ್ ಕಾರ್ ಸರ್ವಿಸಿಗೆ ಇಡ್ಲಿಕ್ಕೆ ಹೋದಲ್ಲಿ ಅವ್ರು ಹೇಳಿದ್ರು ಏನು ಅಂತ ಹೇಳಿದ್ರೆ ಕಿಲೋಮೀಟ್ರ್ ಆಗಿಲ್ಲ ಸೊ ಒಂದು 2 months ಬಿಟ್ಟು ಇಡಿ ಅಂತೆ ಸೊ ಸುಮ್ಮನೆ ಆಯ್ತು ನಾನು ಹೋದದ್ದು ವೇಸ್ಟು ಸೊ ನಾನು ಎಣಿಸಿದ್ದೆ ಕಾರೆಲ್ಲ ಸರ್ವಿಸ್ ಇಡೋದಿಲ್ಲ ಕ್ಲೀನ್ ಮಾಡೋದೇ ಬೇಡ ಅಂತ ಸೊ ನೋಡಿ ನನ್ನ ಕಾಲಿನ ಅಡಿಯಲ್ಲಿ ಎಷ್ಟು ಧೂಳು ಉಂಟು ಗಾಡಿಯದ್ದು ಸೊ ಫುಲ್ ಗಾಡಿ ನೋಡಿ ಫುಲ್ ಧೂಳು ಟಿಶ್ಯೂ ಅದು ಇದು ಎಲ್ಲ ಉಂಟು ಇಲ್ಲಿ ಗಾಡಿಯಲ್ಲಿ ಸೊ ನಾನು ಕ್ಲೀನೇ ಮಾಡಿರಲಿಲ್ಲ ಫುಲ್ ಡ್ಯಾಶ್ ಬೋರ್ಡಲ್ಲಿ ಧೂಳು ಉಂಟು ನೋಡಿ ಈ ಥರ ಧೂಳಿದೆ ನಾನು ಎಣಿಸ್ಕೊಂಡಿದ್ದೀನಿ ಸರ್ವಿಸ್ ಇಡೋದಲ್ಲ ಕ್ಲೀನ್ ಮಾಡೋದು ಬೇಡ ಅಂತ ನಂದು ಬೊಜ್ಜಾಯ್ತು ಈಗ ನಾನೇ ಕ್ಲೀನ್ ಮಾಡಬೇಕು ಸೊ ಇನ್ನು ಮನೆಗೆ ಹೋಗಿ ಪೈಪೆಲ್ಲ ಫಿಟ್ ಮಾಡಿ ಗಾಡಿ ಹೊರಗಡೆ ತೊಳಿಬೇಕು ಒಳಗಡೆ ತೊಳಿಬೇಕು ಫುಲ್ ಕ್ಲೀನ್ ಮಾಡಬೇಕು ಸೊ ಅಲ್ಲಿಗೆ 1 ಗಂಟೆ ಪುನಃ ವೇಸ್ಟ್ ಆಗ್ತದೆ ಸೊ ಅದಾದ ನಂತರ ಕೆಲವೊಂದು ವೀಡಿಯೋಸ್ ಎಡಿಟಿಂಗ್ ಮಾಡಲಿಕ್ಕಿದೆ ಎಡಿಟಿಂಗ್ ಮಾಡಿ ಎಷ್ಟು ದಿನ ಆಯಿತು ಈಗ ರೀಲ್ಸ್ ಹಾಕ್ಲಿಕ್ಕೆ ಮನಸ್ಸಿಲ್ಲ ಸೊ ಅದಕ್ಕೋಸ್ಕರ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಮನೆಗೆ ಹೋಗಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡುವ ಕಾರಿದ್ದು ತೊಳ್ದು ಫುಲ್ ಶೈನಿಂಗ್ ಮಾಡಿಬಿಡ್ಬೇಕು ಗಾಡಿ ಸರ್ವಿಸ್ ಮಾಡಿಸದೆ ಮನೆಗೆ ಬಂದಾಯಿತು ಸೊ ಮನೆಗೆ ಬಂದು ಈಗ ಫುಲ್ ವಾಶು ಗಾಡಿ ಸೊ ಯಾವ ರೀತಿ ಧೂಳಿದೆ ಅಂತ ಹೇಳಿದರೆ ಈ ಗಾಡೀಲಿ ನೆಕ್ಸ್ಟ್ ಲೆವೆಲು ಸೊ ಫುಲ್ ಟು ಫುಲ್ ಕೆಂಪು ಹಿಡಿದೋಗಿತ್ತು ಸೊ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಇನ್ನು ಹೊರಡಬೇಕು ಬೇರೆ ಏನಾದರೂ ಕೆಲಸ ಇದ್ದರೆ ಫಂಕ್ಷನಿಗೆ ಅವರೆಲ್ಲ ಸಂಬಂಧಿಸಿದ ಕೆಲಸ ಇರುತ್ತೆ ಅದಕ್ಕೆ ಹೋಗ್ಲಿಕ್ಕಿದೆ ಸೊ ಡೋಂಟ್ ನೋ ವಾಟ್ ಟು ಸೇ ಕ್ಯಾಮ್ರಾ ಸ್ವಲ್ಪ ನೀರು ಬಿತ್ತು ಸೊ ಇಲ್ಲಿದೆ ನಮ್ಮದು ಸ್ವಚ್ಛದ ಕ್ಲೀನಿಂಗ್ನದ್ದು ಎಲ್ಲ ಡೀಟೇಲ್ಸು ಸೊ ಇನ್ನೇನು ಪ್ರಪ್ ಗಾಡಿ ತೊಳೆದು ಹೋಗ್ತಾ ಇರೋದೆ ಫೈನಲಿ ಗಾಡಿ ಕ್ಲೀನಾಗಿ ಆಯಿತು ಗಾಡಿ ಕ್ಲೀನ್ ಆದ ನಂತರ ಇದೀಗ ನಂದು ಅಮ್ಮ 12 ಗಂಟೆಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ ಚಪಾತಿ ಪ್ಲಸ್ ಪೀನಟ್ ಬಟರ್ ಅಲ್ಲ ಹುಡುಗಿ ಚಪಾತಿ ಮತ್ತು ಕೋಳಿ ನಿಂಗೆ ನನಗೆಲ್ಲ ಮತ್ತೆ ಎಂತ ಉಂಟು ತಿನ್ನಲಿಕ್ಕೆ ಕರ್ಮ ಬಡ ಆಗ್ತಾ ಉಂಟು ಹೋಳಿಗೆ ಏನೇ ಅಲ್ಲಿ ಉಂಟದ ತಿನ್ನು ಯೂನಿಬಿಕ್ ಕುಕ್ಕೀಸ್ ಉಂಟು ಕುಕ್ಕಿ ಆಯ್ತು ನಿನ್ನ ಕುಂಡೆ ಕುಕ್ಕಿಗೆ ಸೊ ಬೇರೆ ಎಂತಿಲ್ಲ ಇಲ್ಲ ನನ್ನ ಅಕ್ಕ ಮುಕ್ಕಿ ಆಯ್ತು ಮನೇಲಿ ಒಳ್ಳೆ ತಿನ್ನೋದು ಮಲಗೋದು ಇದೇ ಕೆಲಸ ಎಂತ ಇಡಬೇಕಂತಿಲ್ಲ ತಮ್ಮನಿಗೆ ಈ ಹೆಂಗಸ್ ಕೂಡ ಹೇಳೋದಿಲ್ಲ ಇದುಂಟ ಟ್ಯಾಂಕರ್ ಜಿಂಜಿಸ್ತಾ ಉಂಟು ಡೈಲಿ ದಿನ ಹೋದಾಗಿ ಈ ಚಪಾತಿ ಮಾಡಿ ತಿಂದು ಹೋಗುವ ಯೂನಿಬಿಕ್ ತಿನ್ನುವ ಯೂನಿಬಿಕ್ ಕುಕ್ಕೀಸ್ ಚಪಾತಿ ತಿನ್ನುವಂಥ ವಿಧಾನ ಮಗು ಉಂಟು ಮನೆಯಲ್ಲಿ ಕಟ್ಟಿ ಮಾತಾಡುವಾಗಿಲ್ಲ ಚಪಾತಿ ತಿನ್ನುವಂಥ ವಿಧಾನ ಹೇಗೆ ಹೇಳಿದರೆ ಈಗ ಎರಡಾಯಿತು ಚಪಾತಿ ಏನು ಹೀಗೆ ಇಟ್ಟು ಪೀನಟ್ ಬಟರನ್ನು ಈ ಥರ ಒಂದು ಸ್ಪೂನಲ್ಲಿ ತಗೊಳ್ಬೇಕು ಅದಾದ ನಂತರ ಪೀನಟ್ ಬಟರ್ ಹೆಚ್ಚಳ ಹಾಕಬೇಕು ಬಡ ಸೌಂಡು ಕ್ಯಾಪ್ ಮಾಡಿ ಸೊ ಈ ಥರ ಫ್ರಿಜ್ಜಲ್ಲಿ ಇಟ್ಟು
ಹೀಗೆ ಮುಂದೆ ಏನಣ್ಣ ಮಾರ ಹದಿನೈದು ಕಬಾಬ ಕರ್ಮ. ಸೊ ಈ ತರಹ ಇಲ್ಲಿ ಸ್ವಲ್ಪ ರಾಗಿ ಜ್ಯೂಸ್ ಉಂಟು. ರಾಗಿ ಜ್ಯೂಸನ್ನು ಸ್ವಲ್ಪ ಲೋಟೆಗೆ ಹಾಕಿ ರೆಡಿ ಮಾಡ್ಕೊಳ್ಬೇಕು. ಲೋಟೆ ಸ್ವಲ್ಪ ಹೀಗೆ ತೊಳೆದು ಲೋಟೆಗೆ ಉಯ್ಬೇಕು ಒಂದು ಸ್ವಲ್ಪ ರಾಗಿ ಜ್ಯೂಸು. ಅದಾದ ನಂತರ ರಾಗಿ ಜ್ಯೂಸ್ನ ಒಟ್ಟಿಗೆ ಚಪಾತಿ ಪ್ಲಸ್ ಪೀನಟ್ ಬಟರ್. ಸೊ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲ ರಮ್ಯಾ? ನಿಮಗೆ ಗೊತ್ತಿಲ್ಲ ಟೇಸ್ಟ್ ಅದು. ನನ್ನದು ಅಕ್ಕನಿಗೆ ಎಂತ ಗೊತ್ತಿಲ್ಲ, ಬರೀ ಅದೇ ಚಪಾತಿಗೆ ಎಂತ ಸಾರು ಮತ್ತು ಬಾಜಿ ತಿಂದು ಗೊತ್ತುಂಟು ಅಷ್ಟೇ. ಸೊ ಈ ಥರ ಚಪಾತಿಗೆ ಸ್ವಲ್ಪ ಪೀನಟ್ ಬಟರ್ ಹೀಗೆ ಹಾಕ್ಕೊಂಡು ತಿನ್ಬೇಕು. ನೆಕ್ಸ್ಟ್ ಲೆವೆಲ್ ಟೇಸ್ಟ್. ಅದು ಹಿಂಗೆಲ್ಲ ಅರ್ಥ ಆಗೋದಿಲ್ಲ. ಸೊ ಚಪಾತಿ ತಿಂದು ಇನ್ನು ಹೋಗ್ತಾ ಇರೋದು ಟೆಂಪರ್ ಗ್ಲಾಸ್ ಹಾಕಲಿಕ್ಕೆ ಮೊಬೈಲ್ಗೆ ಅಲ್ಲ ಹುಡುಗಿ. ಅದಾದ ನಂತರ ಈ ಹೆಂಗಸರೊಟ್ಟಿಗೆ ಫಂಕ್ಷನಿಗೆ ಹೋಗ್ಬೇಕಂತ ಮತ್ತೆ 10 ನಿಮಿಷ ಆಶೀರ್ವಾದ. ಸೊ ಇನ್ನು ಹೋಗುವ ಟೆಂಪರ್ ಗ್ಲಾಸ್ ಹಾಕಲಿಕ್ಕೆ. ಮೊಬೈಲ್ಗೆ ನೀಟಾಗಿ ಟೆಂಪರ್ ಗ್ಲಾಸ್ ಹಾಕಿ ಬಂದಾಯಿತು. ಇನ್ನು ನಾನು ಮತ್ತು ಅಮ್ಮ ಹೊರಟರು ಊಟಕ್ಕೆ. ಈ ಪೊಂಜು ತಿಳ್ಕೊಂಡು ಬರ್ಪುಜಿ ಬಂಡಲ ಹೋಗಲಿಕ್ಕೆ ಮನಸ್ಸಿಲ್ಲ ಆಯಿತಾ. ಆದರೆ ಈ ಲೇಡೀಸ್ ಚೊರಪಡಿ ಬಿಡೋದಿಲ್ಲ, ಕಿರಿಕಿರಿ ಮಾಡ್ತಾ ಇರ್ತಾರೆ ಹೋಗುವ 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 ಅಂತ. ಸೊ ಒಂದು ಗ್ಲಾಸು ಒಂದು ಬಾಟ್ಲ್ ನೀರು ಇಟ್ಕೊಂಡು ಹೋಗ್ಬೇಕೀಗ ಗಾಡೀಲಿ. ಗಾಡಿ ಫುಲ್ ಕ್ಲೀನ್ ಆಯ್ತು ನೋಡಿ, ಫುಲ್ ಸ್ವಚ್ಛ ಭಾರತ್ ಸ್ವಚ್ಛದ ಕ್ಲೀನಿಂಗ್ ಆಯಿತು ಗಾಡಿ ಫುಲ್. ಇನ್ನೇನಿದ್ರು ಮ್ಯಾಟ್ ಹಾಕೋದು ಹೊರಡೋದೆ ಸೀದಾ ಊಟಕ್ಕೆ. ಕ್ಯಾಮರಾ ಫಿಟ್. ಇನ್ನೇನಿದ್ರು ಹೋಗ್ತಾ ಇರೋದೆ ಫಂಕ್ಷನ್ಗೆ. ಹೋಗ್ಲಿಕ್ಕೆ ಮನಸ್ಸಿಲ್ಲ ನನಗೆ 10 ಪೈಸೆಯದ್ದು ಕೂಡ. ಬಟ್ ನಂದು ಅಮ್ಮ ಬಿಡಬೇಕಲ್ಲ, ಲೇಡೀಸ್ನವ್ರು ಬಿಡೋದಿಲ್ಲ ಯಾರು ಬಿಟ್ಟರು ಕೂಡ, ಎಂತ ಮಾಡುವಾಗಿಲ್ಲ. ಸೊ ಇಲ್ಲಿ ಹೋಗೋಣ ಫಂಕ್ಷನ್ಗೆ. ಅದಾದ ನಂತರ ಬಂದು ಒಂದು ರೌಂಡ್ ಮಲಗೋಣ. ಮಲಗಿ ಆದ ನಂತರ ಏನಿದ್ರು ಒಂದು ರೌಂಡ್ ಉಡುಪಿ ಆದ ನಂತರ ಮನೇಲಿ ಬಂದು ಎಂತ ಅಂತ ಕೆಲಸ ಗೊತ್ತಿಲ್ಲ. ಸೊ ನೋಡಬೇಕು ಏನೆಲ್ಲ ಆಗಲಿಕ್ಕೆ ಉಂಟು ಇವತ್ತಿನ ದಿನದಲ್ಲಿ. ಸೊ ಇವತ್ತಿನ ದಿನ ಸ್ವಲ್ಪ ನಾನು ಫುಲ್ ಫ್ರೀ. ಸೊ ಫುಲ್ ಫ್ರೀಯಾಗಿ ಇಟ್ಕೊಂಡದ್ದು ನಾನು, ಯಾವುದು ಕೆಲಸ ಕೂಡ ಮಾಡ್ತಾ ಇಲ್ಲ. ಸೊ ಫುಲ್ ಡೇ ಐ ಹ್ಯಾವ್ ಟು ಎಂಜಾಯ್ ಮೈ ಡೇ ಅಂದ್ಕೊಂಡು ಇವತ್ತು. ಸೊ AC ಹಾಕಿದ್ದೀನಿ, ಗಮ್ ಅಂತದೆ ಕೋಲ್ಡು. ಸೊ ಇನ್ನೇನಾದರೂ ಹೋಗೋದೆ ಊಟಕ್ಕೆ. ನಂಗೆ ಏನು ಕಾರು ಬಸ್ಸದ್ದು ನಡ್ಕೊಂಬಂದ್ರಲ್ಲ ಅಮ್ಮ. ನಂದು ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಎಂತ ಮಾರ, ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಎಲ್ಲಿ ಹೋಗ್ಲಿಕ್ಕೆ ನಿಮಗೆ ಮದುವೆಗೆ? ಇವತ್ತಿನ ಫಂಕ್ಷನ್ ಬಂದ್ಬಿಟ್ಟು ಎಲ್ಲಿ ಅಮ್ಮ? ಲಿಟಲ್ ಶಾಲೆ ಅಂತ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಈ ಲೇಡೀಸ್ನವರಿಗೆ ಊಟ ಮಾಡೋದು ಅದು ಮಂಡೆಯಲ್ಲಿ. ನಾನು ಸುಮ್ಮನೆ ಮಲಗಬೇಕಂತ ಇದ್ದೆ ನಿದ್ದೆ ಮಾಡಿ ಪೀಸ್ಫುಲ್ ಆಗಿ. ಈ ಲೇಡೀಸ್ ಬಿಡೋದಿಲ್ಲ, ಎಂತ ಮಾಡುವಾಗಿಲ್ಲ ಅಲ್ಲ. ಹೌದೌದು. ಅಮ್ಮನದ್ದು ಯಾರಾದ್ರೂ ಸಂಬಂಧಿಕರದ್ದು? ಅಮ್ಮನದ್ದು ಮಾವನದ್ದು ಇರ್ನ ಅಮ್ಮನ. ಸೊ ಚಲೋ ಹೋಗೋಣ, ಮತ್ತೆ ಸಿಗೋಣ 4 ಗಂಟೆಗೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂದ್ಕೊಳ್ಳಿ. ಸೊ ನನ್ನ ಮೋಟೋ ವ್ಲಾಗಿಂಗ್ ಚಾಲು. ಇವತ್ತಿನ ಮೋಟೋ ವ್ಲಾಗ್ ಯಾವುದರಲ್ಲಿ ಅಂತ ಹೇಳಿದರೆ ನಂದು ಅಮ್ಮನ ಸ್ಕೂಟಿಯಲ್ಲಿ. ಸ್ಕೂಟ್ರಲ್ಲಿ. ಸೊ ಈಗ ಹೋಗ್ತಾ ಇರೋದೇ ಉಡುಪಿಗೆ. ಏನಕ್ಕೆ ಅಂತ ಹೇಳಿದರೆ ಫ್ರೂಟ್ಸ್ ಪರ್ಚೇಸು, ಹಾಗೆ ನಾಳೆ ಅದು ಕೆಲಸಕ್ಕೆ ಕೆಲವೊಂದೆಲ್ಲ ಐಟಮ್ ಎಲ್ಲ ಬೇಕಿದೆ, ಪರ್ಚೇಸ್ ಮಾಡಲಿಕ್ಕಿದೆ. ಸೊ ಜಾಬ್ ಲೈಫ್ ಬಿಟ್ಟು ನಮ್ಮ ಪರ್ಸ್ನಲ್ ಲೈಫ್, ವರ್ಕ್ ಲೈಫ್ಗೆ ಬಂದ ನಂತರ ಲೈಫ್ ಸ್ವಲ್ಪ ಪೀಸ್ಫುಲ್ ಅಂದ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ಸ್ವಲ್ಪ ಟೈಮ್ ಇದೆ ಎಲ್ಲದಕ್ಕೂ ಕೂಡ. ವೆದರ್ ಇಟ್ ಈಸ್ ವ್ಲಾಗ್ಸ್ ಅಥವಾ ಎಡಿಟಿಂಗ್ಸ್ ಅವ್ರು ಏನೇ ಆಗಿರ್ಬೋದು, ಎಲ್ಲ ದಿನ ಟೈಮ್ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಎಸ್ ಟೈಮ್ ಇರುತ್ತೆ ಲೈಫಲ್ಲಿ. ಸೊ ಟೈಮ್ ಇರುವಾಗ ಹೀಗೆ ನಾನು ವ್ಲಾಗ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಗ್ಲೌಸ್ ಎಲ್ಲ ತಗೊಂಡೆ, ಗ್ಲೌಸ್ ಎಲ್ಲ ಹಾಕಿದೆ. ಬಟ್ ಏನೋ ನನಗೆ ಸ್ಕೂಟಿಗೆ ಆ ಗ್ಲೌಸ್ ಸೂಟ್ ಆಗಿಲ್ಲ ಅಂತ ಅನಿಸ್ತು. ಸೊ ನಾನು ಸ್ಕೂಟರ್ನ ತಗೊಂಡು ಹೋಗುವಾಗ ಗ್ಲೌಸ್ ಬೇಡ ಅಂತ ಹೇಳಿ ಆ ಗ್ಲೌಸ್ನ ಎತ್ತಿಟ್ಟು ಬಂದೆ ಹಾಗೆ. ಸೊ ನನ್ನ ಜಾಕೆಟ್ ಕೂಡ ಇದೆ, ನಾನು ಆ ಜಾಕೆಟ್ನ ತೋರಿಸ್ಲಿಕ್ಕಿದೆ ನಿಮಗೆ. ಬಟ್ ಆ ಜಾಕೆಟು ಯಾವ ರೀತಿ ನಾನು ನಿಮಗೆ ತೋರಿಸ್ಬೇಕು ಏನು ಅಂತ ಗೊತ್ತಿಲ್ಲ ಐಡಿಯಾ. ಸೊ
ನೋಡ್ತೀನಿ ಮೇ ಬಿ ಒಂದು ಕಮ್ಮಿಂಗ್ ಬ್ಲಾಗ್ಸಲ್ಲಿ ಅದು ನಾಳೆ ಬ್ಲಾಗ್ಸಲ್ಲಿ ನಾನು ಜಾಕೆಟ್ನ ತೋರಿಸ್ತೀನಿ. ಸೊ ನನ್ನ ಜಾಕೆಟ್ನ ಒಗಿಲಿಕ್ಕೆ ಹಾಕಲಿಕ್ಕಿದೆ, ಅದು ಕೂಡ ಅದರದ್ದು ಲೆವೆಲ್ 2 ಪ್ಯಾಡಿಂಗ್ಸ್ ಎಲ್ಲ ತೆಗೆದು ಒಗಿಲಿಕ್ಕೆ ಹಾಕಬೇಕು. ಸೊ ಗೊತ್ತಿಲ್ಲ ಏನಾಗುತ್ತೆ ಏನಾಗಬಹುದು ಅಂದ್ಕೊಂಡು. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಹಾಗೇ ಬೇರೇನಿದೆ ಸದ್ಯಕ್ಕೆ, ಬೇರೆ ಏನೂ ಇಲ್ಲ ಹೇಳಲಿಕ್ಕೆ. ಸೊ ಹೋಗ್ತಾ ಇರೋದೇ ಈಗ ಉಡುಪಿಗೆ ಹೋಗಿ ಸ್ವಲ್ಪ ಫ್ರೂಟ್ಸ್ ತಗೊಂಡು ಬರ್ತೀನಿ. ಸೊ 2 ಡೇಸ್ಗೆ ಆಗುವಷ್ಟು, ಇವತ್ತು ನಾಳೆಗೆ. ಸೊ ಬುಧವಾರ ಅಂತೂ ನಮ್ಮಲ್ಲಿ ಸಂತೆ ಇರುತ್ತೆ ನಮ್ಮ ಊರಿನಲ್ಲಿ. ಸೊ ಅಲ್ಲಿಗೆ ಹೋಗಬೇಕು. ಸೊ ಅಲ್ಲಿಗೆ ಹೋಗ್ತಾ ಅಲ್ಲಿ ಸ್ವಲ್ಪ ಫ್ರೂಟ್ ಪರ್ಚೇಸ್ ಮಾಡಲಿಕ್ಕಿದೆ. ಸೊ ಅದಕ್ಕಿಂತ ಬೆಟರು ಇಲ್ಲಿ ಸ್ವಲ್ಪ ತಗೊಳ್ಳೋದು ಒಳ್ಳೆ. ಉಡುಪಿಯಲ್ಲಿ ಒಂದಾ ಗ್ರೇಪ್ಸು ಆರೆಲ್ಸ್ ತಗೊಳ್ತೀನಿ. ಸೊ ಒಂದು ಕಾಲ್ ಬರ್ತಾ ಇದೆ. ಸೊ ಇನ್ನು ಹೋಗ್ತಾ ಇರೋದೆ ಉಡುಪಿಗೆ. ಅದಾದ ನಂತರ ಬೇರೆ ಏನು ಕೆಲಸ ಇದೆ. ಸೊ ಎಂದು ಬ್ಯಾಗ್ ತಗೊಂಬಂದಿದ್ದೀನಿ ಕೂಡ. ಸೊ ಬ್ಯಾಗಲ್ಲಿ ಐಟಮ್ ಹಾಕೊಂಡು ಹೋಗ್ಲಿಕ್ಕಿದೆ, ಅಂದರೆ ಫ್ರೂಟ್ಸು. ಅದಾದ ನಂತರ ಬೇರೆ ಏನಿದೆ ಅಂತ ನೋಡಬೇಕು. ಸೊ ನನಗೆ ಫ್ರೂಟೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಏನೂ ಗೊತ್ತಿಲ್ಲ, ಬೇಸಿಕ್ ಐಡಿಯಾ ಕೂಡ ಇಲ್ಲ. ಹೋಗೋದು ನೋಡಿದ್ರೆ ರೇಟ್ ಎಷ್ಟು ಕೇಳೋದು, ಕಡಿಮೆ ಇದೆ ಅಂತ ತಗೊಳ್ಳೋದು. ಸೊ ಕಡಿಮೆ ಇತ್ತು ಅಂತ ಆದರೆ ಸ್ವಲ್ಪ ಹೀಗೆಲ್ಲ ನೋಡೋದು ಆ್ಯಪಲ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ನೋಡ್ತೀನಿ ಓಕೆ ಅಂತ ಹೇಳಿ ತಗೊಳ್ತೀನಿ. ತಗೊಂಡು ಬಂದಮೇಲೆ ಮನೆಗೆ ಬಂದಮೇಲೆ ಅಮ್ಮನದು ಬೈಕ್ಗಳಿರುತ್ತೆ, ಅದೊಂದು ಫಿಕ್ಸು. ಸೊ ಆ ಬೈಕ್ಗಳ ಕೇಳಿ ಸುಮ್ಮನೆ ಇರುವಂಥದ್ದು. अभी रिकॉर्ड चालू हो जाएगा, वो बातें करता था। पूरा सब कुछ इधर आ जाएगा. इधर दिख रहा है आपका चेहरा? हाँ दिख रहा है ना। तो आएगा हमारा यूट्यूब पे वीडियो. ऐसे क्या? हाँ अभी उड़ना कर रहा है। ए वो ज़्यादा उड़ना कर रहा है। अच्छा है ना क्या हुआ? अच्छा है ना. तो वो क्या है ना, वीडियो बनने में हेल्प लगता है हमारे. वीडियो बन जाएगा ना, इसलिए वीडियो करने में थोड़ा हेल्प हो जाएगा. ऐसे इधर बैठ आएगा तो इधर माइक है. ये माइक से रिकॉर्ड होके इसमें आएगा रिकॉर्ड. जी थैंक यू भैया. और एक मुझे फ़ैन का वो चाहिए था, राउंड वाला बैठाने का. हाँ कैपेसिटर नहीं, वो वाला राउंड वाला है ना, मतलब बताओ सर ने इसको मुझे इसमें स्क्रू डाल के बैठाना पड़ेगा ना बराबर. भाई चेंज है 500 का. यस थैंक यू सो मच. मिलता हूँ भैया जी. ओ शिट, रोड ब्लॉक हो. ಗಾಡಿ ಇಲ್ಲಿಂದ ಹೋಗುತ್ತೆ ಅನಿಸುತ್ತೆ, ನೋಡೋಣ. ಅಮ್ಮನ ಗಾಡೀಲಿ ಇವತ್ತು ಆಫ್ ರೋಡಿಂಗ್ ಮಾಡೋಣ. ಏನಾಯ್ತು ಬ್ರದರ್, ಊಟ? ಕೆಲ್ಸಕ್ಕೆ ಹೋಗಲ್ವಾ? ಕೆಲಸ ಇಲ್ಲ ಸರ್, ಇವತ್ತು ಇಲ್ಲ ಅಂದ್ರೆ ಕೆಲಸ. ಹಾಂ ಬೆಳಗ್ಗೆ ಅಂತ ಹೇಳಿ ನೀವೇ ಊಟ ಏನು ಕಾಸು ಬರುತ್ತೆ ಕಾಲು. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಎಲ್ಲರೂ ಕೇಳ್ಕೊಂತ ಏನು ಯಾರು ಊಟನೂ ತಗೊಳ್ತಾ ಇಲ್ಲ. ಏನೇ ಕೆಲ್ಸಕ್ಕೆ ಹೋಗಲ್ವಾ ನೀವು? ಕೆಲಸ ಸಿಕ್ಕಿಲ್ಲ ಸರ್. ಹಾಂ ಎಲ್ಲಿ ನಿಮ್ಮದು ಊರು? ನಮ್ಮೂರು ಬೆಂಗಳೂರು ಸರ್. ಹಾಂ ಮತ್ತು ಇಲ್ಲಿ ಯಾಕೆ ಹೋಗ್ತಾ ಇದ್ದೀರಾ, ಏನಾಯ್ತು ಈಗ? ಕೆಲಸ ಸಿಕ್ಕಿಲ್ಲ ಸರ್. ಹಾಂ ಏನು ಕೆಲಸ ಹೋಗ್ತಿದ್ರಿ ಇಲ್ಲಿ? ಕೂಲಿ ಕೆಲಸಕ್ಕೆ ಹೋಗೋದು ಸರ್. ಹಾಂ ಈಗೇನು ಬೇಕು, ಊಟ ಬೇಕಾ? ಸರ್ ಊಟನೇ ಇಲ್ಲ ಸರ್, ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಹಾಂ ಊಟಕ್ಕೆ ಹೌದಾ ನೀವು ಕೇಳೋದು ಈಗ, ಅಥವಾ ಸಾರಾಯಿ ಕುಡಿಲಿಕ್ಕಿದೆಯಾ? ಎಲ್ಲರೂ ಕೇಳ್ಕೊಂತ ಇದ್ರು ಸರ್, ಎಲ್ಲರೂ ಕೇಳಿದ್ರೆ ಯಾರು ಊಟ ಕೊಡಿಸ್ತಾ ಇಲ್ಲ. ಹಾಂ ಅದು ಸರಿ, ನಾನು ನಿಮ್ಗೆ ಈಗ ಊಟ ಕೊಡಿಸ್ಬೋದು. ನಾಳೆ ಏನು ಮಾಡ್ತೀರಾ ಪುನಃ? ಕೆಲ್ಸಕ್ಕೆ ಹೋಗ್ಬಿಟ್ಟು ಹಾಂ ಅದನ್ನು ಇವತ್ತೇ ಹೋಗ್ಬೋದಲ್ಲ ನಿಮಗೆ, ಸಿಕ್ಕಿಲ್ಲ ಹೌದಲ್ಲ? ಕೆಲಸ. ಹಾಂ ಈಗ ನಾನು ಊಟಕ್ಕೆ ಹಣ ಕೊಡ್ತೀನಿ, ಊಟನೇ ಮಾಡ್ತೀರಾ ಅಥವಾ ಸಾರಾಯಿ ಕುಡಿತೀರಾ? ಇಲ್ಲ ಸರ್, ಪಕ್ಕನಾ? ಊಟ ತಿಂದಿಲ್ಲ ಸರ್. ಸತ್ಯ? ಸರ್ ನೀವು ಕೈ ಮುಗಿತೀರಾ ಸರಿ, ಅದು ಬಿಟ್ಟು ನಾ ಕೇಳೋದು, ಹಣ ಕೊಟ್ಟರೆ ಈಗ ನೀವು ಸಾರಾಯಿ ಕುಡಿತೀರಾ? ಇಲ್ಲ ತಾನೇ? ನನಗೆ ಅದು ಅಭ್ಯಾಸ ಇಲ್ಲ ಸರ್. ಹ್ಞೂ ನಿಜ ಅಂದರೆ ಊಟ ತಿಂದಿಲ್ಲ. ಹಾಂ ಬೆಂಗಳೂರಿಂದ ಎಲ್ಲಿ ಬಂದ್ರಾ?
ಬೇಕಾದರೆ ನೀವೇ ಕೊಡ್ತೀರಿ ಸರ್, ನೀವೇ ಕೊಡ್ತೀರಿ. ನಾ ಕೊಡ್ಸೋದಲ್ಲ, ನಾನು ನಿಮ್ಗೆ ವಿಷಯ ಹೇಳಿದ್ದೇನು ಅಂತ ಹೇಳಿದರೆ, ನೀವೀಗ ಇವತ್ತು ಬೆಗ್ ಮಾಡಿ ಹಣ ತಗೊಳ್ತೀರಾ, ನಾಳೆ ಏನು ಮಾಡ್ತೀರಾ ಕೇಳಿದ್ದು ನಾನು, ಹೌದಲ್ಲ? ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಸರ್, ಅದು ಇವತ್ತು ಇಲ್ಲ ಅಂತ ನಾನು ಅದಕ್ಕೆ ಸರ್ ಊಟಕ್ಕೆ ಹೇಳ್ಕೊಳ್ತಾ ಇದ್ದೀನಿ ನಾನು ಅಮೌಂಟ್ ಕೊಡ್ತೀನಿ, ಊಟನೇ ಮಾಡ್ತೀರಾ ಪಕ್ಕ? ಸರ್. ದೇವ್ರ ನಿಮ್ಗೆ ಬೇಕಾದ್ರೆ ನೀವು ನನ್ನ ಕಾಲಿಗೆಲ್ಲ ಬೀಳೋದು ಬೇಡ ಅಣ್ಣ, ನನ್ನ ಕಾಲಿಗೆ ಬೀಳೋದು ಬೇಡ. ನೀವು ನನಗಿಂತ ದೊಡ್ಡವರು, ಹೌದಾ? ಹೌದು ತಾನೇ? 50 ರೂಪಾಯಿ ಇದು ಊಟಕ್ಕೆ ಬರುತ್ತೆ, ಇದಿನ್ನು ಸಾರಾಯಿ ಅಂಗಡಿಗೆ ಹೋಗಬಾರ್ದು, ಪಕ್ಕನಾ? ದೇವರಾಣೆ ತಾನೇ? ದೇವ್ರನೇ ಸರ್, ಹಾಂ, ಊಟನೇ ಮಾಡಬೇಕು, ಇನ್ನು ಸಾರಾಯಿ ಅಂಗಡಿ ಹೋಗ್ಲಿಕ್ಕಿಲ್ಲ, ಸತ್ಯ ಹೌದು. ಅದಕ್ಕೆ ನೀವೇ ಅದು ಊಟ ತಗೊಳ್ಳಿ, ಹೋಗಿ ಊಟ ಮಾಡಿ, ಆಯಿತಾ? ಎಷ್ಟು ದಿನ ಆಯಿತು ಊಟ ಮಾಡಿದೆ? ಎಷ್ಟು ದಿನ ಆಯ್ತು ಊಟ ಮಾಡಿದೆ? ಊಟ ಮಾಡಿಲ್ಲ ಏನಾಯಿತು? ನಿನ್ನೆಯಿಂದ ಹಾಂ, ಬೆಳಿಗ್ಗೆ ತಿಂದೆ ಅಲ್ವಾ? ನಿನ್ನೆಯಿಂದ ತಿಂದೇ ಇಲ್ಲ ಸರ್. ಹಾಂ, ಎಲ್ಲರೂ ಕೇಳ್ತಾ ಇದ್ದೀನ, ಅಲ್ಲಿ ದೇವಸ್ಥಾನದ್ರಿಗೆ ಹೋಗಿದ್ದೆ, ಅಲ್ಲಿ ಹೋದ್ರೆ ಸ್ನಾನ ಮಾಡ್ಕೊಂಬ ಅಂತಾರ. ಹಾಂ, ನನಗೆ ಈ ಕಡೆ ಏನು ಗೊತ್ತೇ ಇಲ್ಲ ಸ್ನಾನ ಮಾಡ್ಕೊಂಬ. ಹಾಂ. ಇಲ್ಲಿ ಮನೆಗಿನ ಏನಿಲ್ಲ ನಿಮ್ಮದು? ಹಾಂ, ಮನೆ ಏನಿಲ್ಲ ನಿಮ್ಮದು ಇಲ್ಲಿ? ಇನ್ನು ಬೆಂಗಳೂರಲ್ಲಿರೋದು, ಈ ಕಡೆ ಏನಿಲ್ಲ. ಹಾಂ, ಮತ್ತು ಇಲ್ಲಿ ಏನು ಬಂದ್ರಿ? ಅದೇ ನಂಗೆ ಗೊತ್ತಿಲ್ಲ, ನಾನು ಇನ್ನೂ ಇಬ್ಬರು ಬಂದಿದ್ದೀವಿ ಸರ್. ಹಾಂ, ಅವರಿಬ್ಬರು ಬಿಟ್ಟು ಹೋಗ್ಬಿಟ್ಟಾರ, ಹಾಂ. ನಾನೊಬ್ಬನೇ ಇಲ್ಲೇನು ಮಾಡ್ತೀರಾ? ಅದೇ ಯಾವುದೋ ಒಂದು ಕೂಲಿ ಕೆಲಸ ಥರ ಸಿಕ್ಕಿದ್ರೆ ಹೋಗೋದು, ಇಲ್ಲ ಅಂದರೆ ಇಲ್ಲ. ಸರಿ, ಈಗ ಹೋಗಿ ಊಟ ಮಾಡಿ, ನಾಳೆ ಏನು ಮಾಡಲಿಕ್ಕೆ ನಾನು ಮಾಡ್ಕೊಂಡು ಹೋಗಿ ಕೆಲಸನ. ಎಷ್ಟು ದಿನ ಅಂತ ಹೀಗೆ ನೀವು ಭಿಕ್ಷೆ ಬೇಡ್ತೀರಾ? ಹೌದಾ? ಒಳ್ಳೇದಾ? ಇಲ್ಲ ಅಲ್ಲ ತಾನೇ? ಒಂದು ದಿವಸ ಕೆಲಸ ಮಾಡಿದ್ರೆ ಸಾಕು, ನಾನು ಮನೆಗೆ ಹೋಗ್ಬಿಟ್ಟು. ಹಾಂ, ಮನೆ ಹೋಗ್ತೀರಾ? ಬೆಂಗಳೂರಿಗೆ ಹೋಗ್ತೀರಾ? ಹಾಂ, ಹೋಗ್ಬಿಟ್ಟು. ಫೋನ್ ಏನಿಲ್ವ ನಿಮ್ಮೊಟ್ಟಿಗೆ? ಏನಿಲ್ಲ ಸರ್, ನನಗೆ ನಮ್ಮ ಅಪ್ಪ ಇಲ್ಲ ಸರ್, ನಮ್ಮ ಹಾಂ. ಅಮ್ಮ ಒಬ್ಬರೇ ಇರೋದಾ. ಹಾಂ, ನಾನು ಕೂಲಿ ಕೆಲಸ ಮಾಡ್ಬೇಕು, ನಮ್ಮ ಅಮ್ಮನ ನೋಡ್ಕೊಬೇಕು. ಸರಿ ಹೋಗಿ, ಪರವಾಗಿಲ್ಲ, ಒಳ್ಳೇದಾಗಲಿ, ಆಯಿತಾ? ಊಟ ಮಾಡ್ಕೊಳ್ಳಿ, ಹೋಗಿ. ಅವರನ್ನು ನೋಡೋ ನಂಗೆ ಅನಿಸಲ್ಲ ಅವರು ಹೋಟೆಲಿಗೆ ಹೋಗಿ ಊಟ ಮಾಡ್ತಾರೆ ಅಂತ. ಅವರು ಸ್ವಲ್ಪ ನೋಡಿ ಗೊತ್ತಿಲ್ಲ ಅವ್ರ ಸಿಚುವೇಶನ್ ಹೇಗಿರುತ್ತೆ ಏನು ಅಂತ. ಬಟ್ ಅವರದ್ದು ಪರ್ಸ್ನಲ್ಟಿ ನೋಡುವಾಗ ನನಗೆ ಅನಿಸಲ್ಲ ಅವರು ಊಟಕ್ಕೆ ಹೋಗ್ತಾರೆ ಅಂತ. ಮೇ ಬಿ ಬಾರಿಗೆ ಹೋದರೆ ಹೋಗ್ಬೋದು, ಪರವಾಗಿಲ್ಲ ಬಿಡಿ, ಏನು ಮಾಡೋದು. ನನಗೆ ಲೈಫಲ್ಲಿ ಏನೂ ಕೂಡ ಆಗ್ತದೆ, ಬಟ್ ಯಾರಾದ್ರು ನನ್ನ ಹತ್ರ ಬಂದು ಬೆಗ್ ಮಾಡಿ ಕೂಗ್ತಾರೆ ನೋಡಿ, ಅದೊಂದು ನನಗೆ ನೋಡಲಿಕ್ಕೂ ಆಗಲ್ಲ, ತಡಿಲಿಕ್ಕೂ ಆಗಲ್ಲ. अभी रिकॉर्डिंग चालू है, तो अभी आपको जो भी बात रहेगा ना, अभी मेरा इधर रिकॉर्ड हो रहा है, ये कैमरा में इधर है माइक अंदर. अभी इधर से वो एक और शॉप जाना है मुझे. चल रहा है, क्या हो भाई? चल रहा है अभी चल रहा है, रिकॉर्ड हो रहा है. दिख रहा है आपका फेस, दिख रहा है ना? ये दोनों तरफ है डिस्प्ले, ये बाजू में भी है और इसमें इस बाजू में भी है. अभी देख सकता है, आगे से देख सकता है. हाँ, पूरा मतलब आपका हो जाएगा ना शॉप का पूरा. अब ये भैया भी दिख रहे हैं, ऐसे करेंगे तो आप भी दिख रहे हो. 45,000. अभी आपका इधर का एक लगेगा 42,000 और माइक का लगेगा 12,000. गाड़ी कौन सा है आपके पास? गाड़ी अभी मम्मा का लेके आया हूँ मैं, मेरे पास है यामाहा का FZ. वो हेलमेट देखा, वो हेलमेट का लगेगा 6,000. अरे यार ये भैया किधर गए यार? क्या लेने गए आप? वो स्प्रे लेने के लिए 1 लीटर का. अभी हो रहा है वर्क. ये मुझे एक चाहिए, यही कवर में रहने दो, ये इसी कवर में डाल दो. ಎಸ್, ಥ್ಯಾಂಕ್ ಯು. ಸೊ ಇದು ಪರ್ಚೇಸ್ ಮಾಡಲಿಕ್ಕೆ ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದೆ. ಇನ್ನು ಹೋಗ್ತಾ ಇರೋದೆ ಫ್ರೂಟ್ ಶಾಪಿಗೆ. ಸ್ವಲ್ಪ ಇಲ್ಲೇನೋ ಏಟ್ ಆದಂಗಿದೆ. ತಗೊಳ್ಳೋದು ಹೇಗಂತ ಗೊತ್ತಿಲ್ಲ, ಹೇಗಿರುತ್ತೆ, ಯಾವುದು ಹಾಳಾಗಿರುತ್ತೆ ಏನು ಅಂತಲೇ ಗೊತ್ತಿಲ್ಲ. ಅಮ್ಮನ ಬಾಯಲ್ಲಿ ಬೈಗಳು ತಿನ್ನಲಿಕ್ಕೆ ರೆಡಿ ಇರಬೇಕು. ಮೇ ಬಿ ಇದು ಕೂಡ ಒಂಥರ ಏಟಾದಾಗ ಉಂಟು. ದಿಸ್ ಈಸ್ ಮಚ್ ಬೆಟರ್. ಇದೇ ತಗೊಳ್ಳೋಣ, ಇರಲಿ ಅಷ್ಟೇ ಬೈ, ಸದ್ಯದ ಮಟ್ಟಿಗೆ ಸಾಕು.
ರೆಕಾರ್ಡಿಂಗ್ ಆಫ್ ಮಾಡಿದ್ದೀನಿ ಈಗ. ಬರ್ತೀರಾ ಬರಲಿಕ್ಕೆ? ಮಾಡಲಾ ಮಾತಾಡ್ತೀರಾ? ಮಾಡಿದ್ದೀನಿ ಈಗ 251. ಇದು ಬೈ ಇದು ಕವರ್ ಬೇಡ ಅನಿಸುತ್ತೆ. ಹಾಂ ಕೊಡಿ, ಪರವಾಗಿಲ್ಲ. ಬೇಡ ಕವರ್ ಬೇಡ, ಪರವಾಗಿಲ್ಲ. ಅಲ್ಲ ಇಡ್ಲಿ ಬೇಡ ಇತ್ತು, ಚೀಲ ಇತ್ತು ನನ್ನೊಟ್ಟಿಗೆ. ಹಾಕಿದ ಮೇಲೆ ಹೇಳ್ತೀನಿ. ಈಗ ಬಿಲ್ ಪೇ ಮಾಡಿ ಬಂದೆ, ವೆಯ್ಟ್ ಮಾಡಿ. ಬೈ 250. ಥ್ಯಾಂಕ್ ಯು ಸೋ ಮಚ್. ಬೈ, ಬರ್ತೀನಿ. ಕೊಡಿ. ಏನೊಂದು ಬಂದ ಮೇಲೆ ಒಂದು ಸಬ್ಸ್ಕ್ರೈಬರ್ಸ್ ಆದ್ರಿ, ಪರವಾಗಿಲ್ಲ. ಇದು ಕೊಡಿ, ಯೂಟ್ಯೂಬು. ಹಾಂ, ಹಬ್ಬಾ ಕುತ್ತಿಗೆ ನೋಯ್ತಿದೆ ನನಗೆ. ಏನು ಫುಲ್ ಬಿಸಿ ಏರಿ ಹೋಗಿದೆ ಮೊಬೈಲು ನಿಮ್ಮದು? ಹಂಗ ಮ್ಯಾಂಗೋ ಇದೆ ಬೈ ಮನೆಯಲ್ಲಿ, ನನಗೆ ಇದು ಬೇಕಿತ್ತಾ? ತಗೊಳ್ಳಿ, 526 ಸಬ್ಸ್ಕ್ರೈಬರ್ಸು, ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ ಬೈ. ಎಸ್, ಬಂದಮೇಲೆ ಒಂದು ಸಬ್ಸ್ಕ್ರೈಬರ್ಸ್ ಆ್ಯಡ್ ಆದರು ನನಗೆ. ABM ಫ್ರೂಟ್ಸು ಏನೋ ವೀಡಿಯೋಸ್ ಮಾಡಲಿಕ್ಕೆ ನಾನು ಮಾಡಬೇಕು ಅಂತ ಎಣಿಸೇ ಇರಲಿಲ್ಲ. ಬಟ್ ಬ್ರದರ್ ಅವರು ಸ್ವಲ್ಪ ಫುಲ್ ಅಂತ ಹೇಳ್ತಾರೆ, ಸ್ವಲ್ಪ ಇದರಲ್ಲಿದ್ದರು, ಸ್ವಲ್ಪ ಕ್ರೇಜಲ್ಲಿದ್ದರು ಅವರು. ಸೊ ತುಂಬ ಮಾತಾಡಿಸ್ಬೇಕು ಅಂತ ಎಣಿಸಿದ್ದೆ ನಾನು ಅವ್ರನ್ನ. ಬಟ್ ಬ್ರದರ್ ಸಾರಿ, ನನಗೆ ಸ್ವಲ್ಪ ಒಂದು ಶುಗರ್ ಕೇನ್ ಜ್ಯೂಸ್ನ ಅಂಗಡಿ ಹೋಗ್ಲಿಕ್ಕಿದೆ. ಸೊ ಅಲ್ಲಿ ನಮಗೆ ಪಿಂಟು ಬಾಯ್ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಮಾತಾಡ್ತೀನಿ ನಿಮ್ಮೊಟ್ಟಿಗೆ. ಸೊ ಪಿಂಟು ಬಾಯ್ ಅವರು 6:30 ಕ್ಲೋಸ್ ಮಾಡ್ತಾರೆ. 6:50 ಆಯಿತು, ಇನ್ನೂ ಕ್ಲೋಸ್ ಮಾಡಿಲ್ಲ. ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಕೂಡ. ಸೊ ಆದಷ್ಟು ಬೇಗ ಅಲ್ಲಿಗೆ ಹೋಗಿ ಒಂದು ಜ್ಯೂಸ್ ಕುಡಿಬೇಕು. ಅದಾದ ನಂತರ ಇಲ್ಲಿ ಹೋಗ್ತಾ ಅವ್ರಿಗೆ ಒಂದು ಮ್ಯಾಚ್ ಬಾಕ್ಸ್ ಬೇಕಂತೆ. ಸೊ ಮ್ಯಾಚ್ ಬಾಕ್ಸು ಅಥವಾ ಲೈಟರು ಯಾವುದು ಕೂಡ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಎಲ್ಲಿ ಸಿಗುತ್ತೆ. ಈ ಉಡುಪಿಯಲ್ಲಿ ಹೋಗ್ಬೋದು, ಸಣ್ಣ ಸಣ್ಣ ಪುಟ್ಟ ಅಂಗಡಿಗೆ ಹೋಗಬೇಕು ಕೇಳಲಿಕ್ಕೆ. ಸೊ ಬಟ್ ಅಷ್ಟು ಟೈಮ್ ಇರಲಿಕ್ಕಿಲ್ಲ ನನ್ನೊಟ್ಟಿಗೆ. ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಲೈಟರು ಸೊ ಇಲ್ಲಿ ಸಿಗ್ಬೋದಾ ಕೇಳಿ ನೋಡ್ತೀನಿ, ನೋಡೋಣ. ಇದು ಬಂದುಬಿಟ್ಟು ನಮ್ಮ ಪಿಂಟು ಬೈನ ಶಾಪು. ಪಿಂಟು ಭಯ್ಯ ಲೇಕಾಯನ ಮೇ मैच बॉक्स किधर है? 1 2 3 4 जी पिंट पे लीजिए 1 2 3 4 5. उतना ज़्यादा क्या चाहिए? अभी क्या है ना, लाइटर नहीं है तो मैं शॉप को गया, वो बोले 2 रुपये. अभी मेरे पास चेंज चाहिए ना. वो कौन है आपके घर वाले? नहीं, उधर रहते. वो उधर रहते हैं. रुको परेशान मत करो, आराम से बैठो दुकान. आपके खाते हो वो खाते हो आप? पूरा निकल जाते हो? हाँ. वो उधर का वो ಅಲ್ಲಿ ಅವ್ರದ್ದು ಮನೆ ಇದೆ, ಅದು ಸಣ್ಣ ಗುಡಿಸಲ್ ಥರ. उधर है ना आप उनका घर, उधर आपका घर वो है ना उधर वाला? ठीक है. 1 रुपया भी नहीं बचेगा. 10 रुपये की नींबू फोकट में दे दिया. नींबू का ही हो गया ना 10 रुपया. 20 रुपया हुआ भाई, 10 रुपया लिया.